ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ಕುರಿತಾಗಿ ಪ್ರೊಡಕ್ಷನ್ ಟೆಕ್ನಾಲಜಿ ಆಫ್ ಪ್ಲಮ್ ಅಂದರೆ ಏನು ಅಂತ ನಾನು ಇವಾಗಲೇ ಪರಿಚಯ ಮಾಡಿದ್ದೆ. ಆ ಪ್ಲಮ್ಮಿನ ಹೇಗೆ ಬೆಳಿಬೇಕು, ಎಲ್ಲಿ ಬೆಳೀತದೆ ಅಂತ ಪರಿಚಯ ಮಾಡ್ಕೊಳ್ಳೋಣ ಅಂತ. ಈಗ ಪ್ಲಮ್ಮಿನ ವೈಜ್ಞಾನಿಕ ಹೆಸರು ಬಂದು ಪ್ಲಮ್ ಡೊಮೆಸ್ಟಿಕಾ, ಪ್ಲಮ್ ಸೆಲಿಸೀನಿಯಾ ಅಂತಕ್ಕಂಥದ್ದು. ಅದರಲ್ಲಿ ಕ್ರೋಮೋಸೋಮ್ ನಂಬರ್ ಡಿಪ್ಲಾಯ್ಡ್ ಹೆಪ್ಲಾಯ್ಡ್ ಅಂದರೆ ವ್ಯತ್ಯಾಸವಾಗಿರ್ತದೆ. ಅದು ರೈತ ಬಾಂಧವರು ತುಂಬ ತಲೆಕೆಡಿಸ್ಕೊಳ್ಳೋ ಹಾಗಿಲ್ಲ. ಹಾಗಾದರೆ ಪ್ಲಮ್ ಅಂದರೆ ಎಲ್ಲಿ ಬೆಳೀತವೆ ಅಂದರೆ ಟೆಂಪ್ರೇಟ್ ಕ್ರಾಪಲ್ಲಿ, ಅಂದರೆ ಎಲ್ಲಿ ತುಂಬ ಚಳಿ ಇರ್ತದೋ ಅಂಥ ಜಾಗದಲ್ಲಿ ಬೆಳೀತಕ್ಕಂಥ ಡ್ರೂ ಪ್ಲಾಂಟ್ ಇದು. ಅಂತಂದರೆ ಒಂದು ಟೊಮೆಟೊ ಥರ ಅಥವಾ ಚೆರ್ರಿ ಥರ ಬರ್ತಕ್ಕಂಥ ಪ್ಲ್ಯಾಂಟು ಅಥವಾ ಪೀಚ್ ಥರ ಬರ್ತಕ್ಕಂಥ ಹಣ್ಣಿನ ಗಿಡ ಅಂತ ಹೇಳ್ಬೋದು. ಇದಕ್ಕೆ ಇದರ ಜೀನಸ್ ಬಂದು ಪ್ರೂನಸ್ ಏನಂತ ಹೇಳಿದರೆ ಪ್ರೂನಸ್ ಡೊಮೆಸ್ಟಿಕಾ, ಪ್ರೂನಸ್ ಸೆಲಿಸಿನಾ ಅಂತಕ್ಕಂಥದ್ದು. ಮೆಚ್ಯೂರ್ ಪ್ಲಮ್ಮು ಯಾವ ಥರ ಇರುತ್ತೆ ಅಂದರೆ ಡಸ್ಟಿ ವೈಟ್ ಕಲರು, ಅಂದರೆ ವೈಟಿಶ್ ಪೌಡರ್ ಕೋಟಿಂಗ್ ಆಗಿರುತ್ತೆ ಹಣ್ಣು ಮೇಲೆ. ಅದನ್ನು ನೋಡ್ಕೊಂಡ್ಬಿಟ್ಟು ಇದು ಹಣ್ಣಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೋದು. ಆಮೇಲೆ ಇದು ಎಪಿಕ್ಯುಟಿಕಲ್ ವ್ಯಾಕ್ಸ್ ಅಂತ ಹೇಳ್ತೀವಿ. ಅಂದರೆ ಮೇಲ್ಗಡೆ ಸ್ವಲ್ಪ ವ್ಯಾಕ್ಸ್ ಥರ ಬಂದಿರೋದ್ರಿಂದ ಇದನ್ನು ವ್ಯಾಕ್ಸ್ ಬ್ಲೂಮ್ ಅಂತಲೂ ಹೇಳ್ತಾರೆ ಈ ಹಣ್ಣನ್ನು, ಅಥವಾ ಸ್ಟೋನ್ ಫ್ರೂಟ್ ಅಂತಲೂ ಹೇಳ್ತಾರೆ. ಯಾಕೆ ಹೇಳಿದರೆ ಇದರದ್ದು ಒಳಗಡೆ ಇರ್ತಕ್ಕಂಥ ಏನು ಬೀಜ ಇರ್ತದೆ ತುಂಬ ದೊಡ್ಡದಾಗಿ ಹಾರ್ಡ್ ಆಗಿರುತ್ತೆ. ಅದಕ್ಕೆ ಇದನ್ನು ಸ್ಟೋನ್ ಫ್ರೂಟ್ ಅಥವಾ ವ್ಯಾಕ್ಸ್ ಬ್ಲೂಮ್ ಅಂತ ಹೇಳ್ತಾರೆ. ಲೋ ಹಿಲ್ಲಿ ಏರಿಯಾ ಮತ್ತು ಮೌಂಟೇನಿಯಸ್ ಏರಿಯಾ ಮತ್ತು ಹಿಮಾಲಯಗಳಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅಂತಕ್ಕಂಥದ್ದು. ಇದು ಒರಿಜಿನ್ ಆಗಿದ್ದು ಎಲ್ಲಿ ಅಂತ ಹೇಳಿದರೆ, ಆ್ಯಕ್ಚುಲಿ ಹಲವಾರು ನಮ್ಗೆ ಡಾಕ್ಯುಮೆಂಟಲ್ಲಿ ಸಿಕ್ಕಿರೋದು ಯುರೋಪಲ್ಲಿ, ವೆಸ್ಟರ್ನ್ ಏಷ್ಯಾದಲ್ಲಿ, ಅಲ್ಲೆಲ್ಲ ಚೈನಾದಲ್ಲಿ ಅಲ್ಲೆಲ್ಲ ಸಿಕ್ಕಿದೆ. ಆಮೇಲೆ ಇಲ್ಲಿ ಭಾರತದಲ್ಲಿ ಕೂಡ ಸುಮಾರು ಪುಸ್ತಕಗಳಲ್ಲಿ ಸಿಕ್ಕಿರೋದೇನು ಅಂತ ಹೇಳಿದರೆ ಇಲ್ಲಿ ಕೂಡ ಬೆಳೀತಾರೆ. ಆದರೆ ಎಲ್ಲಿ ಟೆಂಪ್ರೇಚರ್ ತುಂಬ ಕಡಿಮೆ ಇರ್ತದೋ ಅಲ್ಲಿ ಬೆಳೀತಾರೆ ಅಂತಕ್ಕಂಥದ್ದು. ಇದನ್ನೆಲ್ಲ ನೋಡೋದಾಯಿತು ಅಂತ ಹೇಳಿದರೆ ಇದು ವರ್ಲ್ಡ್ ಅಂದರೆ ಪ್ರಪಂಚದಾದ್ಯಂತ ಬೆಳೀತಕ್ಕಂಥ ಬೆಳೆ. ಆದರೆ ಏನು ಅಂದರೆ ಟೆಂಪ್ರೇಚರ್ ಕಡಿಮೆ ಇರ್ತಕ್ಕಂಥದ್ದಲ್ಲಿ ಬೆಳೀತದೆ. ಇದು ಏನು ಅಂದರೆ ಎಸ್ಪೆಷಲಿ ಚೈನಾದಲ್ಲಿ, ರೊಮೇನಿಯಾ ಮತ್ತು US ಅಲ್ಲಿ ಇದರದ್ದು ಏರಿಯಾ ಜಾಸ್ತಿ ಇದೆ. ನಮ್ಮ ಇಂಡಿಯಾದಲ್ಲಿ ಹಿಮಾಚಲ್ ಪ್ರದೇಶಲ್ಲಿ ಜಾಸ್ತಿ ಇದೆ, ಜಮ್ಮು ಕಾಶ್ಮೀರಲ್ಲಿ ಜಾಸ್ತಿ ಇದೆ, UPಯಲ್ಲೂ ಸ್ವಲ್ಪ ಇದೆ. ನಮ್ಮ ಕರ್ನಾಟಕದಲ್ಲಿ ಬೆಳಿಬಹುದು, ಅಥವಾ ಇಲ್ಲ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಥವಾ ಓಪನ್ ಮಾಡಬಹುದು. ಎಲ್ಲೆಲ್ಲ ಬೆಳಿಬೋದು ಅಂದರೆ ಎಲ್ಲಿ ಟೆಂಪ್ರೇಚರ್ ಕಡಿಮೆ ಇರ್ತದೋ, ಉದಾಹರಣೆಗೆ ಈಗ ಮಡಿಕೇರಿ ಇರ್ಬೋದು, ಅಂಥ ಭಾಗಗಳಲ್ಲಿ ನಾವು ಇದನ್ನು ಬೆಳ್ಕೊಳ್ಬೋದು ಅಂತಕ್ಕಂಥದ್ದು. ಹಾಗಾದರೆ ಪ್ಲಮ್ ಫ್ರೂಟಲ್ಲಿ ಏನಿರ್ತದೆ? ಪ್ಲಮ್ ಫ್ರೂಟಲ್ಲಿ ವಿಟಮಿನ್ ಎ ಇರುತ್ತೆ, ರೈಬೋಫ್ಲಾವಿನ್ ಇರ್ತದೆ, ಆಮೇಲೆ ಚೆನ್ನಾಗಿ ಒಳ್ಳೆ ಶುಗರ್ ಇರ್ತದೆ, ಪ್ರೋಟೀನ್ ಇರ್ತದೆ, ಮಿನರಲ್ಸ್ ಇದೆ, ಕ್ಯಾಲ್ಶಿಯಮ್ಮು, ಆಮೇಲೆ ರಂಜಕ, ಐರನ್ನು ಇದೆಲ್ಲ ಇರ್ತದೆ. ಒಳ್ಳೆ ವಿಟಮಿನ್ ಎ ಇರೋದರಿಂದ ಇದನ್ನು ಏನು ಅಂತ ಹೇಳಿದರೆ ಒಳ್ಳೆ ವಿಟಮಿನ್ ಎ ಇರೋದರಿಂದ ರೋಗಿಗಳಿಗೆ ಏನು ಕೆಲವಷ್ಟು ರೋಗಗಳಿಂದ ಬಳಲ್ತಾ ಇರ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿ ಅಂತ ಹೇಳಿ. ಆಮೇಲೆ ಕೆರೋಟಿನ್ ತುಂಬ ಹೆವಿ ಇರ್ತದೆ. ಆದ್ದರಿಂದ ಇದನ್ನು ಒಳ್ಳೆಯದು, ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಫ್ರೆಶ್ಶಾಗೂ ತಿನ್ಬೋದು, ಸಲಾಡ್ ಮಾಡಿಕೊಂಡು ತಿನ್ಬೋದು, ಆಮೇಲೆ ಬೆವ್ರೇಜಸ್ ಮಾಡಿಕೊಂಡು ತಿನ್ಬೋದು. ಇದರಲ್ಲೊಂದು ಫ್ಯಾಟಿ ಆಯಿಲ್ ಇರ್ತದೆ, ತುಂಬ ಹೆಲ್ತಿಗೆ ಒಳ್ಳೆಯದು ಅಂತೇಳಿ, ಆಲ್ಮಂಡ್ ಆಯಿಲ್ ಥರ ಇರ್ತದೆ. ಆದ್ದರಿಂದ ಇದನ್ನು ಹೇರ್ ಡ್ರೆಸ್ಸಿಂಗಿಗೂ ಬಳಸ್ತಾರೆ, ಲುಬ್ರಿಕೇಟಿಂಗಾಗಿ ಅಡುಗೆಗೆ ಆಹಾರದಲ್ಲಿ ಬಳಸ್ತಾರೆ. ಇದರಲ್ಲಿ ಒಂದು ಆರೋಮ ಇರ್ತದೆ, ಬೆಂಜಾಲ್ಡಿಹೈಡ್ ಅಂತಕ್ಕಂಥದ್ದು. ಆ ಆರೋಮ ಹೂವನ್ನು ಸುಗಂಧಿತವಾಗಿರ್ತದೆ. ಈ ಆರೋಮನ ಸೈನ್ಸ್ ಫ್ಯಾಕ್ಟ್ರಿಗಳಲ್ಲಿ ಕೂಡ ಅಥವಾ ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲಿ ಕೂಡ ಇದನ್ನು ಬಳಸಲಾಗ್ತದೆ. ಜಾಮ್ ಮಾಡ್ತಾರೆ, ಜೆಲ್ಲಿ ಮಾಡ್ತಾರೆ, ಕ್ಯಾನ್ ಫ್ರೂಟ್ಸ್ ಮಾಡ್ತಾರೆ, ಜ್ಯೂಸಸ್ ಮಾಡ್ತಾರೆ, ಆಲ್ಕೋಹಾಲಿಕ್ ಡ್ರಿಂಕ್ಸ್ ಮಾಡ್ತಾರೆ. ಸ್ಲಿವೋವಿಚ ಅಂತಕ್ಕಂಥದ್ದು ಈ ಡ್ರಿಂಕಿನ, ಈ ಲಿಕ್ಕರ್ನ ಹೆಸರು. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಜಾಮು, ಜೆಲ್ಲಿ ಅದೆಲ್ಲ ಮಾಡಿದ್ದು. ಗಿಡ ಯಾವ ರೀತಿ ಕಾಣ್ತದೆ ಅಂತ ನೋಡಿ. ಈಗ ಟ್ರೀ ಈ ಥರ ಕಾಣ್ತದೆ, ಒಂದು ಮನುಷ್ಯನ ಹೈಟಿಗೆ ಇರುತ್ತೆ, 4 to 5 ಮೀಟರ್ ಹೈಟಿಗೆ ಇರುತ್ತೆ. ಆಮೇಲೆ ಮೀಡಿಯಮ್ ಹಾರ್ಡ್ ಇರುತ್ತೆ, ಅಂದರೆ ಬುಷಿ ಇರುತ್ತೆ. ಬುಷಿ ಅಂತ ಹೇಳಿದರೆ ಪೊದೆ ಥರ ಆಕಾರದಲ್ಲಿ, ಕೆನೋಪಿ ಒಂದು 4 ರಿಂದ 5 ಮೀಟರು, ಅಂದರೆ ಎಷ್ಟು ಉದ್ದ ಬೆಳೀತದೋ ಅಷ್ಟು ಅಗಲ ಕೂಡ ಬೆಳೀತದೆ ಅಂತಕ್ಕಂಥದ್ದು. ಲೀವ್ಸು ತುಂಬ ಸಣ್ಣದಾಗಿ ಚಿಕ್ಕದಾಗಿ ಇರ್ತದೆ. ಬಟ್ ಹಣ್ಣು ಬಂದು ಚೆರ್ರಿ ಫ್ರೂಟ್ ಥರ, ಅಥವಾ ನಮ್ಮ ಬಾರೆಹಣ್ಣು ಹೇಳ್ತೀವಲ್ಲ ಆ ಥರ ಕಾಣ್ತದೆ. ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬರ್ಬೋದು. ಸ್ಪೀಸೀಸ್ ಬಂದು ಯುರೋಪಿಯನ್ ಪ್ಲಮ್ ಇದೆ, ಜಾಪನೀಸ್ ಇದೆ, ಡ್ಯಾಮ್ಸನ್ ಪ್ಲಮ್ ಅಂತ ಇದೆ. ಯುರೋಪಿಯನ್ ಪ್ಲಮ್ಮಿಗೆ ಆಕ್ಸಿಡೆಂಟಲ್ ಪ್ಲಮ್ ಅಂತಾರೆ. ಯಾಕಂತ ಹೇಳಿದರೆ ಇದೊಂಥರ ಬ್ಲ್ಯಾಕಿಶ್ ಕಲರ್ ಇರ್ತದೆ. ಇದನ್ನು ಏನಂದರೆ ಯೆಲ್ಲೋ ಮತ್ತು ಗ್ರೀನ್ ಕಲರಲ್ಲೂ ಹೊರಗಿನ ಚರ್ಮ ಬಂದ್ಬಿಟ್ಟು ಯೆಲ್ಲೋ ಮತ್ತು ಗ್ರೀನ್ ಕಲರಲ್ಲಿ ಕಾಣಿಸ್ತದೆ. ಮತ್ತು ಒಳಗಡೆ ರೆಡ್ಡು ಬ್ಲೂವಿಶ್ ಕಲರು ಇರ್ತದೆ.
ಸುಮಾರು ಬಾರಿ ಅಂದರೆ ಇದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಸಿಗ್ತದೆ. ರೆಡ್ಡು, ಪರ್ಪಲ್ಲು, ಗ್ರೀನು, ಯೆಲ್ಲೋವು ಆ ಥರ ಬೇರೆ ಬೇರೆ ಕಲರಲ್ಲಿ ಕಾಣ್ತದೆ ಅಂತಕ್ಕಂಥದ್ದು. ಆಯಿತಾ? ಆಮೇಲೆ ನೋಡಿ ಈಗ ಪ್ರೂನಸ್ ಸೆರಸಿಫೆರಾ ಇದೆಯಲ್ಲ, ಅದು ಸ್ವಲ್ಪ ರೆಡ್ಡಿಶ್ ಕಲರ್ ಬರುತ್ತೆ. ಯಾಕಂದರೆ ಆ್ಯಂಥೊಸೈನಿನ್ ಇದೆ. ಎಲ್ಲಿ ಸ್ಪಿನೋಸಾ ಇದೆಯಲ್ಲ ಪ್ರೂನಸ್ ಸ್ಪಿನೋಸಾ ಅಲ್ಲಿ ಆ್ಯಂಥೊಸೈನಿನ್ ಸ್ವಲ್ಪ ಕಡಿಮೆ ಇದೆ. ಅಂದರೆ ಪ್ರೂನಸ್ ಸೆರ್ಸಿಫೆರಾ ಇದೆಯಲ್ಲ ಅದು ಹೃದ್ರೋಗಿಗಳಿಗೆ ಮತ್ತು ಯಾರು ಮೆಂಟಲ್ ಇಶ್ಯೂ ಬಳಲ್ತಾ ಇದ್ದಾರೆ ಅವ್ರು ತುಂಬ ಚೆನ್ನಾಗಿ ಅಂತ ಹೇಳಿ. ಸೈಜು, ಶೇಪು ಎಲ್ಲ ಬಂದ್ಬಿಟ್ಟು ಟೊಮೊಟೊ ಬಾರೆಹಣ್ಣಿಂದ ಟೊಮೆಟೊವರೆಗೂ ಅಂತ ನಾವು ಭಾವಿಸ್ಬೋದು. ಅದರಲ್ಲೂ 4 ಗ್ರೂಪ್ ಇದ್ದಾವೆ ಸೈಜ್ ಬೇಸ್ಡ್ ಮೇಲೆ. ಸೈಜು, ಶೇಪು, ಕಲರ್ ಮೇಲೆ ಪ್ರೂನ್ಸ್ ಅಂತ ಹೇಳ್ತೇವೆ. ಆಮೇಲೆ ಗ್ರೀನ್ ಗೇಜ್ ಪ್ಲಮ್ಸ್ ಅಥವಾ ರೈನ್ ಕ್ಲೌಡ್ ಅಂತ ಹೇಳ್ತೇವೆ. ಆಮೇಲೆ ಲೊಂಬಾರ್ಡ್ ಪ್ಲಮ್ ಅಂತ ಹೇಳ್ತೇವೆ. ಯೆಲ್ಲೋ ಎಗ್ ಅಂತ ಹೇಳ್ತೇವೆ. ಫಸ್ಟ್ ಬಂದು ಪ್ರೂನ್ಸ್ ನೋಡಿ ಯಾವ ಥರ ಕಲರ್ ಕಾಣ್ತದೆ. ಪ್ರೂನ್ಸ್ ಅಂತ ಹೇಳಿದ್ರೆ ಇದು ಒಣಗಿಸಿ ಏನು ನೀರಿನ ಅಂಶ ಮತ್ತು ಸ್ಟೋನನ್ನು ಒಳಗಿನ ಬೀಜವನ್ನು ತೆಗೆದು ಏನು ಬಳಸ್ತೀವಿ, ಅದ್ರ ಹೆಸರು ಕೂಡ ಪ್ರೂನ್ಸೇ. ಇದಕ್ಕೂ ಕೂಡ ಪ್ರೂನ್ಸೇ ಅಂತ ಕರಿತೀವಿ. ಆ ಥರ ಹಣ್ಣು ಕಾಣುತ್ತೆ. ಪರ್ಪಲಿಶ್ ಇದು ಕಾಣುತ್ತೆ. ಶುಗರ್ ಚೆನ್ನಾಗಿರ್ತದೆ. ರೆಡ್ ಪರ್ಪಲಿಶ್ ಇರುತ್ತೆ. ಶುಗರ್ ಲೆವೆಲ್ ಚೆನ್ನಾಗಿರ್ತದೆ. ಒಳ್ಳೆ ಇದು ಅಂತ ಹೇಳ್ಬೋದು. ಈ ವೆರೈಟಿ ಸೂಟೇಬಲ್ ಫಾರ್ ಡ್ರೈಯಿಂಗ್. ಅಂದರೆ ಇದರಲ್ಲಿ ನೀರಿನ ಅಂಶ ತೆಗೆದುಬಿಟ್ಟು ಬಳಸ್ಬೋದು ಅಂತಕ್ಕಂಥದ್ದು. ಇದನ್ನು ಡ್ರೈ ಫ್ರೂಟ್ಸ್ ಆಗಿ ಸೌದಿ ಅರೇಬಿಯಾಸು ಈ ಥರ ಸುತ್ತಮುತ್ತಲಿನ ಭಾಗದಲ್ಲಿ ಬಳಸಲಾಗ್ತದೆ. ಇನ್ನು ಬಂದು ಯೆಲ್ಲೋ ಎಗ್ಗು. ಹೊರಗಡೆ ಕಲರ್ ನೋಡಿ ಯೆಲ್ಲೋ ಥರ ಇರ್ತದೆ, ಬಾರೆಹಣ್ಣು ಥರ. ಇದನ್ನು ಗೋಲ್ಡನ್ ಡ್ರಾಪ್ ಅಂತ ಕೂಡ ಕರಿಬೋದು. ಸ್ಕಿನ್ ಯೆಲ್ಲೋ ಇರ್ತದೆ. ಇದು ಕ್ಯಾನಿಂಗ್ಗೆ ತುಂಬ ಸಪೋರ್ಟಿವ್ ಅಥವಾ ಕ್ಯಾನಿಂಗಿಗೆ ಬಳಸಲಾಗ್ತದೆ. ರೈನ್ ಕ್ಲೌಡ್ ಅಥವಾ ಗ್ರೀನ್ ಗೇಜ್ ಅಂತ ಹೇಳಿದ್ರೆ ಇದು ಕಲರ್ ಬಂದ್ಬಿಟ್ಟು ಹೊರಗಿನ ಕಲರ್ ಏನಿರ್ತದೆ ಗ್ರೀನಿಶ್ ಇರ್ತದೆ. ಒಳಗಿಂದು ಪಲ್ಪ್ ಬಂದುಬಿಟ್ಟು ಯೆಲ್ಲೋಯಿಶ್ ಆರೆಂಜ್ ಇರ್ತದೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ. ವಾಷಿಂಗ್ಟನ್ನು, ಜೆಫರ್ಸನ್ನು, ಯೆಲ್ಲೋ ಗೇಜು ಈ ರೀತಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಲೊಂಬಾರ್ಡ್ ಪ್ಲಮ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಪರ್ಪಲಿಶ್ ರೆಡ್ ಇರುತ್ತೆ. ಗುಡ್ ಕ್ವಾಲಿಟಿ ಆಯಿಲ್ ಇರ್ತದೆ ಇದರಲ್ಲಿ. ವಿಕ್ಟೋರಿಯಾ ಅಂತಕ್ಕಂಥ ವೆರೈಟಿ ಬೆಳಿಬೋದು. ಇವು 4 ಥರದಲ್ಲಿ 4 ಪ್ಲಮ್ಮೇ. ಆದರೆ ಕಲರು, ಸೈಜು ಅದ್ರ ಮೇಲೆ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಅಂತಕ್ಕಂಥದ್ದು. ಇನ್ನು ಜಾಪನೀಸು ಅಥವಾ ಓರಿಯೆಂಟಲ್ ಪ್ಲಮ್ ಏನಿದೆ ಅದು ವಿಗರಸ್ ಆಗಿ ಅಂದರೆ ಫಾಸ್ಟಾಗಿ ಬೆಳೀತದೆ. ತುಂಬ ಪ್ರೊಡಕ್ಷನ್ ಮಾಡುತ್ತೆ. ಅಂದರೆ ಬೇಗ ಹಣ್ಣುಗಳನ್ನು ಕೊಡುತ್ತೆ. ಆದರೆ ರೆಸಿಸ್ಟೆಂಟ್ ಇರುತ್ತೆ. ರೋಗ ರುಜಿನಗಳಿಗೆ ತುಂಬ ರೆಸಿಸ್ಟೆಂಟ್ ಆಗಿದೆ. ತುಂಬ ಜಲ್ದಿ ಬೇಗ ಬರ್ತದೆ. ಆಮೇಲೆ ಸಿಕ್ಕಾಪಟ್ಟೆ ಹಣ್ಣುಗಳು ಬಿಡೋದ್ರಿಂದ ಇದನ್ನು ತುಂಬ ಚೆನ್ನಾಗಿ ಬಳಸ್ತಾರೆ. ಆದರೆ ಸ್ವಲ್ಪ ಏನಾದರೂ ಫ್ರಾಸ್ಟ್ ಇಂಜುರಿ ಆಗುತ್ತೆ. ಅಂದರೆ ಕೋಲ್ಡ್ ಟೂ ಮಚ್ ಆಯಿತು ಅಂತ ಹೇಳಿದರೆ ಸ್ವಲ್ಪ ಇದಕ್ಕೆ ಕಷ್ಟ ಆಗ್ತದೆ ಬೆಳೀಲಿಕ್ಕೆ ಅಂತಕ್ಕಂಥದ್ದು. ಇದು ತುಂಬ ಚೆನ್ನಾಗಿರೋದ್ರಿಂದ ಇದನ್ನು ಸಾಂಟಾ ರೋಸಾ, ಬ್ಯೂಟಿ, ಮೆರಿಯೋಪೋಸಾ ಈ ಥರ ವೆರೈಟಿಗಳಲ್ಲಿ ಬೆಳೀಲಾಗ್ತದೆ. ಡ್ಯಾಮ್ಸನ್ ಪ್ಲಮ್ ಅಂತ ಬರುತ್ತೆ. ಡ್ಯಾಮ್ಸನ್ ಪ್ಲಮ್ ಅಂತ ಬಂದರೆ ಮೇಜರಾಗಿ ಇದನ್ನು ಏರಿಯಾ ಒಂದು ಡ್ಯಾಮ್ಸನ್ನಲ್ಲೇ ಬೆಳೀತಕ್ಕಂಥದ್ದು. ಆಯಿತಾ? ಯುರೋಪ್ ಅಥವಾ ವೆಸ್ಟರ್ನ್ ಏಷ್ಯಾದಲ್ಲಿ ಬೆಳೀತಕ್ಕಂಥದ್ದು. ಇದರಲ್ಲೂ ಮತ್ತೆ 3 ವೆರೈಟಿ ಇದೆ. ಬುಲ್ಲೇಶಿಯಸ್ಸು, ಡ್ಯಾಮ್ಸನ್ಸು, ಮಿರಾಬಲ್ಸು. ಅಂದರೆ ನಾವು ಯಾವುದೇ ಪ್ಲಮ್ ನೋಡಿದರೂ ಇದೆ ಅಂತ ಗೊತ್ತಾಗಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು. ಬುಲ್ಲೇಶಿಯಸ್ ಏನಿದೆ ಅದು ಒಂಥರ ರೌಂಡಿಶ್ ಇರುತ್ತೆ. ಗ್ರೀನ್ ಕಲರ್ ಇರುತ್ತೆ ಹೊರಗಡೆ. ಒಳಗಡೆ ಇದು ಕೂಡ ಪೇಸ್ಟ್ ಅಥವಾ ತಿರುಳು ಕೂಡ ಗ್ರೀನಿಶ್ ಆಗಿರುತ್ತೆ. ಡ್ಯಾಮ್ಸನ್ ಏನಿದೆ ಅದು ಡ್ಯಾಮಸ್ಕಸ್ಸಲ್ಲಿ ಬರುತ್ತೆ. ತುಂಬ ಚೆನ್ನಾಗಿರ್ತದೆ. ಓವಲ್ ಶೇಪ್ ಬರುತ್ತೆ, ರೌಂಡ್ ಇರಲ್ಲ. ಪರ್ಪಲಿಶ್ ಕಲರ್ ಬರುತ್ತೆ. ಮಿರಾಬಲ್ಸ್ ಏನಿದೆ ಚೆನ್ನಾಗಿರ್ತದೆ. ಯೆಲ್ಲೋ ಕಲರ್ ಇರುತ್ತೆ. 2 ಒಳಗಿಂದು ಪಲ್ಪು ಒಳ್ಳೆ ಯೆಲ್ಲೋ ಕಲರು ಮತ್ತು ಇದು ತುಂಬ ಸುಮಧುರವಾದ ವಾಸನೆಯನ್ನು ಮತ್ತು ಟೇಸ್ಟನ್ನು ಕೊಡ್ತದೆ ಮಿರಾಬಲ್ಸು ಅಂತಕ್ಕಂಥದ್ದು. ಇನ್ನು ಕ್ಲೈಮೇಟ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಮೊದಲನೇದು ಇದು ಹಿಲ್ಲಿ ಏರಿಯಾದಲ್ಲಿ ಬರುತ್ತೆ. ಹಿಮಾಚಲ್ ಪ್ರದೇಶದಂಥ ಹಿಲ್ಲಿ ಏರಿಯಾ. ಸಮುದ್ರ ಮಟ್ಟದಿಂದ ಒಂದು 13ನಿಂದ 2000 ಮೀಟ್ರ್ ಮೇಲೆ ಇರಬೇಕು ಸಮುದ್ರ ಮಟ್ಟದಿಂದ. ಟೆಂಪ್ರೇಚರ್ ಬಂದು 7.2 ಒಳಗಡೆ ಇರಬೇಕು. ಅಂದರೆ ಕೋಲ್ಡ್ ಇರಬೇಕು. ಹಿಮ ಬೀಳ್ತಕ್ಕಂಥ ಜಾಗದಲ್ಲಿ ಇರಬೇಕು ಅಂತಕ್ಕಂಥದ್ದು. ಅದೇ ಜಪನೀಸ್ ಪ್ಲಮ್ಮನ್ನು ಬೆಳಿಬೇಕಾದ್ರೆ ಅದೆಲ್ಲ ರೆಗ್ಯುಲರ್ ಪ್ಲಮ್. ಜಪನೀಸ್ ಪ್ಲಮ್ ಬೆಳಿಬೇಕಾದ್ರೆ 1600 1600 MSL ಅಂತ ಹೇಳ್ತೇವೆ. ಮೀನ್ ಸೀ ಲೆವೆಲ್ ಅಂದರೆ ಸಮುದ್ರ ಮಟ್ಟದಿಂದ 1600 ಮೀಟರ್ ಎತ್ತರದಲ್ಲಿ ಇರಬೇಕಾಗ್ತದೆ. ಅದಕ್ಕಿಂತ ಜಾಸ್ತಿ ಹೋಯಿತು ಅಂತ ಹೇಳಿದ್ರೆ ಇದು ಚೆನ್ನಾಗಿ ಬರಲ್ಲ ಅಂತಕ್ಕಂಥದ್ದು. ಇದಕ್ಕೆ ಚಿಲ್ಲಿಂಗ್ ಅವರ್ಸ್ ತುಂಬ ಇಂಪಾರ್ಟೆಂಟ್. ಚಿಲ್ಲಿಂಗ್ ಅವರ್ಸ್ ಅಂತ ಹೇಳಿದರೆ ಕೋಲ್ಡ್ ತುಂಬ ಅದು ಬೆಳೆಯೋ ಪೂರ್ತಿ ಟೈಮಲ್ಲಿ ಚಿಲ್ಲಿಂಗ್ ಇರಲೇಬೇಕು, ಚಳಿ ಇರಲೇಬೇಕು ಅಂತ. ಇನ್ನು ಮಣ್ಣು ಬಂದು ಎಲ್ಲ ಮಣ್ಣಲ್ಲಿ ಬೆಳೀತದೆ. ಡೀಪ್ ಫರ್ಟೈಲ್ ಸಾಯಿಲು ಇದರಲ್ಲಿ ಬೆಳೀತದೆ. ಆದರೆ pH 5.5 to 6.5 ತುಂಬ ಸೂಟೇಬಲ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಏನಂದರೆ ಇಲ್ಲಿ ಮಣ್ಣು ಹಾರ್ಡ್ ಆಗಬಾರ್ದು ಅಂಥ ಮಣ್ಣಲ್ಲಿ ಬೆಳಿಬೇಕು. ವಾಟರ್ ಲಾಗಿಂಗ್ ಆಗಬಾರ್ದು. ಅಂದರೆ ನೀರು ನಿಂತ್ಕೊಂಡ್ರೆ ಇದಕ್ಕೆ ಕಷ್ಟ ಆಗ್ತದೆ. ಆಮೇಲೆ ಎಕ್ಸೆಸಿವ್ ಸಾಲ್ಟ್ ಇರಬಾರ್ದು. ಆವಾಗ ಕೂಡ ಕಷ್ಟ ಆಗ್ತದೆ. ಆದ್ದರಿಂದ ಇದನ್ನು ನೋಡಿಕೊಂಡು ಬೆಳಿಬೇಕು. ಮತ್ತು ಇದರಲ್ಲಿ ಹೈಯೆಸ್ಟು ಪೊಟ್ಯಾಸಿಯಮ್ ಇರೋದರಿಂದ ಇದಕ್ಕೆ
ಪೊಟ್ಯಾಷ್ ಅವಶ್ಯಕತೆ ತುಂಬ ಇರೋದ್ರಿಂದ ಮಣ್ಣಿನಲ್ಲಿ ನಾವು ಪೊಟ್ಯಾಷನ್ನ ಮೇಂಟೈನ್ ಮಾಡಬೇಕಾಗ್ತದೆ. ಆಮೇಲೆ ಇದನ್ನು ಗ್ರಾಫ್ಟಿಂಗಿಂದ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಆಯಿತಾ, ಬೀಜದಿಂದ ಮಾಡಲ್ಲ, ಗ್ರಾಫ್ಟಿಂಗಿಂದ. ಗ್ರಾಫ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಕೆಳಗೊಂದು ರೂಟ್ ಸ್ಟಾಕ್ ಇರಬೇಕು. ಅಂದರೆ ಯಾವುದೋ ಒಂದು ಬೆಳೆಯನ್ನು ಟೊಂಗೆಗಳನ್ನ ಕಟ್ ಮಾಡಿಕೊಂಡು ಈ ನಮ್ಮ ಏನು ನಾವು ಇದು ಪ್ಲಮ್ ಬೆಳಿತೀವೋ ಅದರದ್ದು ರೂಟ್ ಸ್ಟಾಕ್ ಅದರದ್ದು ಇಚ್ಛೆ ಪಡುವಂಥ ಒಂದು ಟೊಂಗೆಗಳನ್ನ ತಂದು ಅಲ್ಲಿ ಗ್ರಾಫ್ಟಿಂಗ್ ಮಾಡ್ಕೋಬೇಕು. ಗ್ರಾಫ್ಟಿಂಗ್ ಮಾಡ್ಕೊಂಡು ಬೆಳಿಬೇಕಾಗುತ್ತೆ. ಹಾಗಾದರೆ ಯಾವುದದು ರೂಟ್ ಸ್ಟಾಕು ಅಂದರೆ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಬೆಳೆ ಯಾವುದು ಅಂತ ಹೇಳಿದರೆ ಮೈರೋಬಿಲನ್ ಸೆಲೆಕ್ಷನ್ಸ್ ಇದೆ. ಮೈರೋಬಿಲನ್ ಸುಮಾರು ವೆರೈಟೀಸ್ಗಳಿದ್ದಾವೆ. ಆಮೇಲೆ ಮರಿಯಾನ ಸುಮಾರು ವೆರೈಟೀಸ್ಗಳಿದೆ. ಪ್ರೂನಸ್ ಡೊಮೆಸ್ಟಿಕಾ ಸೆಲೆಕ್ಷನ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಪ್ರೂನಸ್ ಇನ್ಸಿಟಿಲಿಯಾ ಸೆಲೆಕ್ಷನ್ಸ್ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ಪಿಕ್ಸಿ ಅಂತಕ್ಕಂಥದ್ದು ಯೂಸ್ ಮಾಡ್ತೀವಿ. ಪಿಕ್ಸಿ ಅಂತಕ್ಕಂಥದ್ದು ವೆರಿ ಕಂಫರ್ಟೇಬಲ್. ಇದನ್ನು ಆರ್ಟಿಫಿಷಿಯಲಿ ಮೈಕ್ರೋ ಪ್ರೊಪಗೇಷನ್ಗೆ ಅಂತಲೇ ಇದನ್ನು ತಯಾರು ಮಾಡ್ಕೊಂಡಿರೋದು. ಅಮೇರಿಕನ್ ಪ್ಲಮ್ ರೂಟ್ ಸ್ಟಾಕು ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಬೀಚ್ ಪ್ಲಮ್ ಅಂತ ಹೇಳ್ತೇವೆ, ಸ್ಯಾಂಡ್ ಚೆರ್ರೀಸ್ ಅಂತ ಹೇಳ್ತೇವೆ, ನ್ಯಾಂಕಿಂಗ್ ಚೆರ್ರೀಸ್ ಅಂತ ಹೇಳ್ತೇವೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೂ ಅದ್ರ ಬಿಟ್ಬಿಟ್ಟು ಯಾವ ಸ್ಪೆಸಿಸ್ ಇದೆ ಅಂತ ಹೇಳಿದರೆ ಆಲ್ಮಂಡು ಮತ್ತು ಪೀಚನ್ನು ಕೂಡ ಬಳಸ್ಕೋಬೋದು. ಆಲ್ಮಂಡು ಪೀಚ್ದು ಯಾವ ವೆರೈಟಿ ಅಂತ ಹೇಳಿದರೆ GF677 557 ಅನ್ನು ಕೂಡ ಬಳಸ್ಕೋಬೋದು. ಅದಲ್ಲದೆ ಆಪ್ರಿಕಾಟ್ದು ಜರ್ಡಾಲ್ ಅಂತ ಹೇಳ್ತೀವಿ, ವೈಲ್ಡ್ ಆಪ್ರಿಕಾಟ್ ಅಂತಂದರೆ ಆಪ್ರಿಕಾಟ್ ಅಂತಕ್ಕಂಥದ್ದು ಕೂಡ ಒಂದು ಹಣ್ಣು, ಆದರೆ ಇದರಷ್ಟು ಕಾಸ್ಟ್ಲಿ ಆಗಿರಲ್ಲ, ಸ್ವಲ್ಪ ಚೀಪಾಗಿರುತ್ತೆ. ಇದನ್ನು ಕೂಡ ಬಳಸ್ಕೊಳ್ಬೋದು. ಪ್ರೊಪಗೇಷನ್ನು ಅದೇ ನಾನು ಹೇಳಿದೆ, ಏನು ಮಾಡ್ತೀವಿ, ಟಿ ಶೇಪ್ಡ್ ಬಡ್ಡಿಂಗ್ ಮಾಡ್ತೀವಿ, ಗ್ರಾಫ್ಟಿಂಗ್ ಮಾಡ್ತೀವಿ, ಮಾಡ್ಕೊಂಡು ಬಳಸ್ಕೊಳ್ಬೋದು. ರಿಂಗ್ ಬಡ್ಡಿಂಗ್ ಮಾಡ್ತೇವೆ. ಇದ್ರ ಬಗ್ಗೆ ಡಿಟೇಲ್ ಇನ್ಫಾರ್ಮೇಷನ್, ಬಡ್ಡಿಂಗ್ ಗ್ರಾಫ್ಟಿಂಗ್ ಬಗ್ಗೆ ಡಿಟೇಲ್ ಇನ್ಫಾರ್ಮೇಷನ್ ಬೇಕು ಅಂತ ತಿಳಿಸಿದರೆ ಅದನ್ನು ಕೂಡ ನಮ್ಮ ಜೊತೆಗೆ ಡಿಸ್ಕಸ್ ಮಾಡಲಾಗ್ತದೆ ಅಂತ. ಆಮೇಲೆ ರೂಟ್ ಸ್ಟಾಕನ್ನು ಕ್ಲಾನಲ್ ರೂಟ್ ಸ್ಟಾಕನ್ನು ಕೂಡ ಮಾಡಲಾಗ್ತದೆ ಅಂತಕ್ಕಂಥದ್ದು. ಮತ್ತು ಪ್ಲ್ಯಾಂಟಿಂಗು ಇದೆಲ್ಲ ಬಂದಾದಮೇಲೆ ಅದನ್ನು ಕಟ್ ಮಾಡಿಕೊಂಡು, ಅಂದರೆ ನಾವು ರೂಟ್ ಸ್ಟಾಕ್ ಮೇಲೆ ಇದನ್ನು ಗ್ರಾಫ್ಟಿಂಗು ಪ್ರೂನಿಂಗು ಮಾಡ್ಕೊಂಡು ಬೆಳೆಸ್ಕೊಳ್ತೀವಲ್ಲ, ಬೆಳೆಸ್ಕೊಂಡಾದಮೇಲೆ ಡಿಸೆಂಬರ್ ಜಾನ್ವರಿಯಲ್ಲಿ ತೊಗೊಂಬಂದು ಮೇನ್ ಏರಿಯಾ ಹಾಕ್ಕೋಬೇಕು. ಆಮೇಲೆ ಹೇಗಿರಬೇಕು ಅಂತ ಹೇಳಿದ್ರೆ ಸ್ಪೇಸಿಂಗು ಒಂದು 15ರಿಂದ 20 ಸೆಂಟಿಮೀಟರ್ ಅಬೋವ್ ಗ್ರೌಂಡ್ ಲೆವೆಲಲ್ಲೇ ಇದನ್ನು ನೆಡಬೇಕು. ಯಾಕಂತ ಹೇಳಿದ್ರೆ ಇಲ್ಲದಿದ್ದರೆ ಸಯಾನ ಏನು ನಾವು ನೆಟ್ಟಿರ್ತೀವೋ ಅದು ರಾಟಿಂಗ್ ಕೊಳೆಯಲಿಕ್ಕೆ ಪ್ರಾರಂಭ ಆಗ್ತದೆ. ಆದ್ದರಿಂದ ನಾವು ಸ್ವಲ್ಪ ಅದು ಬಂದಿರತಕ್ಕಂಥ ಏನು ಕಂಡು ಬಂದಿರುತ್ತೆ ಅದನ್ನು ಒಂದು ಸ್ವಲ್ಪ ಗ್ರೌಂಡ್ ಮೇಲೆ ಮಣ್ಣಿನ ಮೇಲೆ ಇಡಬೇಕು. ಮಣ್ಣು ಅದಕ್ಕೆ ತಾಗಬಾರ್ದು, ತಾಗಿದ್ರೆ ಅದು ಕೊಳ್ತು ಹೋಗುತ್ತೆ ಅಂತಕ್ಕಂಥ. ಸ್ಪೇಸಿಂಗ್ ಹೆಂಗಿರಬೇಕು ಅಂದರೆ 5.4 to 5.4 ಮೀಟರ್, ಅಂದರೆ ಗಿಡದಿಂದ ಗಿಡಕ್ಕೆ 5.4, ಆಮೇಲೆ ಸಾಲಿನಿಂದ ಸಾಲಿಗೆ 5.4 ಇಟ್ಕೊಂಡು ಬೆಳ್ಕೋಬೇಕು. ಇಫ್ ಅದು ಸ್ಯಾಂಡಿ ಇತ್ತು ಅಂದರೆ 6.5, 6.5 ಅಥವಾ 7.2, 7.2 ಬೆಳೆಸ್ಕೋಬೇಕು. ಇಲ್ಲ ಆಮೇಲೆ ಮತ್ತು ಅದರಲ್ಲಿ ಸ್ವಲ್ಪ ಸರಿಯಾಗಿ ಕಳ್ತಿರ್ತಕ್ಕಂಥ ಫಾರ್ಮ್ ಮ್ಯಾನ್ಯೂರ್, ಸಗಣಿ ಗೊಬ್ಬರ ಕೂಡ ಬೆಳೆಸ್ಕೋಬೋದು. ನಾವು ಹಾಕ್ಕೊಳ್ಬೇಕಾಗುತ್ತೆ ಆ ಪಿಟ್ಗಳಿಗೆ ಒಂದು 10ರಿಂದ 15 kg ಒಂದು ಪ್ಲ್ಯಾಂಟಿಗೆ ಹಾಕ್ಕೋಬೇಕಾಗುತ್ತೆ. ಇರಿಗೇಷನ್ನು ಥ್ರೂ ಔಟ್ ಇಯರ್ ಇದಕ್ಕೆ ನೀರು ಬೇಕೇ ಬೇಕು. ಅದನ್ನು ನಾವು ಡ್ರಿಪ್ ಮಾಡ್ತೀವೋ ಸ್ಪ್ರಿಂಕ್ಲರ್ ಮಾಡ್ತೀವಿ, ಯಾವ ಮುಖಾಂತರ ಕೊಟ್ಟರು ಓಕೆ, ಬಟ್ ಇದಕ್ಕೆ ಬೇಕೇ ಬೇಕು. ಆದರೆ ಎಲ್ಲಿ ಮೇ ಮತ್ತು ಜೂನಲ್ಲಿ ಒಳ್ಳೆಯ ಮಳೆ ಅಥವಾ ನೀರು ಬೇಕಾಗ್ತದೆ. ಯಾಕಂದರೆ ಆ ಟೈಮಲ್ಲಿ ಇದು ಒಳ್ಳೆಯ ಫ್ರೂಟ್ಸ್ಗಳನ್ನ ಕೊಡ್ತಿರುತ್ತೆ. ಆದರೆ ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ನೆನಪಿಟ್ಕೊಳ್ಬೇಕಾಗಿದ್ದು, ನೀರು ನಿಂತ್ಕೊಳ್ಬಾರ್ದು. ಮಣ್ಣಲ್ಲಿ ಯಾವಾಗ ನೀರು ನಿಂತ್ಕೊಳ್ಳುತ್ತೋ ಅಥವಾ ಲವಣಾಂಶ ಜಾಸ್ತಿ ಆಗುತ್ತೋ ಈ ಫ್ರೂಟ್ಸು ಬರಲ್ಲ ಅಂತಕ್ಕಂಥದ್ದು. ಮತ್ತು ಗೊಬ್ಬರ ಹೇಗೆ ಹಾಕಬೇಕು ಅಂದರೆ ಸಗಣಿ ಗೊಬ್ಬರ ಹಾಕ್ಕೋಬೇಕು, ಒಂದು 10ರಿಂದ 15 kg ಒಂದು ಗಿಡಕ್ಕೆ. ಇಲ್ಲ ನಾವು ರಾಸಾಯನಿಕವನ್ನೇ ಬಳಸ್ತೀವಿ ಅಂದರೆ ಸಾರಜನಕವನ್ನು 3 ಡೋಸ್ ಅಥವಾ 2 ಡೋಸ್ ಮಾಡಿಬಿಟ್ಟು ಕೊಡಬೇಕು. ಮಿಕ್ಕಿದ್ದು ಫರ್ಟಿಲೈಸರ್ ಏನಿದೆ ಪಿ ಮತ್ತು ಕೆ ಫರ್ಟಿಲೈಸರ್ನ ಆವಾಗಿಂದ ಆವಾಗೆ ಕೊಡ್ಬೋದು. ನಾವು ಪ್ಲ್ಯಾಂಟಿಂಗ್ ಮಾಡ್ತಿರ್ಬೇಕಾದ್ರೆ ಕೊಡಬೇಕು. ಇಲ್ಲಿ ನೋಡಿ ಎಷ್ಟೆಷ್ಟು ಕೊಡಬೇಕು ಅಂತಕ್ಕಂಥದ್ದು. ಯಾವ ಏಜಲ್ಲಿದೆ ಬೆಳೆ ಅಂತಕ್ಕಂಥ, ಅಂದರೆ ಇದು ಬರೋದೇ ಒಂದು 10ರಿಂದ 15 ವರ್ಷ ಬರುತ್ತೆ ಈ ಬೆಳೆ. ನಾವು 7 ವರ್ಷದ ಮೇಲ್ಪಟ್ಟಾದರೆ ಒಂದು 40 kg ಸಗಣಿ ಗೊಬ್ಬರ, ಒಂದು 500 ಗ್ರಾಮಷ್ಟು ಅಂದರೆ ಅರ್ಧ kgಯಷ್ಟು ಒಂದು ಗಿಡಕ್ಕಿದು 500 ಗ್ರಾಮ್ ಅಥವಾ ಅರ್ಧ kgಯಷ್ಟು ಸಾರಜನಕ, ಒಂದು 250 ಗ್ರಾಮಷ್ಟು ರಂಜಕ ಮತ್ತು 700 ಗ್ರಾಮಷ್ಟು ಪೊಟ್ಯಾಷನ್ನು ಕೊಡಬೇಕಾಗುತ್ತೆ. ಟ್ರೈನಿಂಗ್ ಅಂತ ಹೇಳಿದರೆ ಅದನ್ನು ಯಾವ ರೀತಿ ಬೆಳೆಸಬೇಕು, ಅದು ಹಬ್ತಿರ್ತದಲ್ಲ ಅಥವಾ ಅದು ಹೆಂಗಂದ್ರೆ ಹಂಗೆ ಪೊದೆಯಲ್ಲ, ಅದಾಗಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಟ್ರೈನ್ ಮಾಡಿಕೊಂಡು ಯಾವ ರೀತಿ ನಿಲ್ಲಿಸ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಆ ಬೆಳೆಗೆ ನಾವೇ ಹೇಳ್ಕೊಡ್ಬೇಕಾಗ್ತದೆ. ಓಪನ್ ಸೆಂಟರ್ ಸಿಸ್ಟಮ್ ಅಂದರೆ ಇಲ್ಲಿ ನೋಡಿ ಓಪನ್ ಆಗಿ ಈ ರೀತಿ ಬೆಳೀತಾರೆ. ಇಲ್ದಿದ್ದರೆ ಫ್ಯಾನ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಫ್ಯಾನ್ ಟ್ರೈನಿಂಗ್ ಅಂತ ಹೇಳಿದರೆ ಗೋಡೆಗೆ ತಗುಲಿಸ್ಬಿಟ್ಟು ಬೆಳೀತಾರೆ. ಆವಾಗ ಕೂಡ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇದಕ್ಕೆ ಸಪೋರ್ಟ್ ಬೇಕಾಗ್ತದೆ. ಪಿರಮಿಡ್ ಅಂತಕ್ಕಂಥವು, ಪಿರಮಿಡ್ ಅಂತ ಹೇಳಿದ್ರೆ ಸಣ್ಣ ಹೈಟಲ್ಲಿ 2.5 ಮೀಟರ್ ಮಾತ್ರ ಹೈಟಲ್ಲಿ ಬರುವ ಥರ ಬೆಳೀತಾರೆ. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಳಗಿಂದು ಇದನ್ನು ತೆಗೆದುಬಿಟ್ಟು ಪಿರಾಮಿಡ್ ಶೇಪಲ್ಲಿ ಅದನ್ನು ಬೆಳೆಸ್ಕೊತಾರೆ. ಇನ್ನು ಬುಷ್ದಲ್ಲಿ ಕೂಡ ಅಷ್ಟೇ, ಸುಮಾರು ಕೆಳಗಿಂದೆಲ್ಲ ತೆಗೆದುಬಿಟ್ಟು ಮೇಲೆ ಪಿರಮಿಡ್ ಮಾತ್ರ ಇಟ್ಕೊಂಡು ಬೆಳೆಸ್ತಾರೆ. ಆಮೇಲೆ ಹಾಫ್ ಸ್ಟ್ಯಾಂಡರ್ಡ್ ಏನಿದೆ ಅದು ಕೂಡ ಬುಷಿ ಟೈಪಲ್ಲೇ, ಬಟ್ ಎಷ್ಟು ಅಂತರ ಅಂದರೆ ಹೈಟು ಟೊಂಗೆಗಳನ್ನು ಹೆಚ್ಚು ಆಕಾಶದತ್ತ ಒಯ್ತಾರಲ್ಲ
ಅವಕ್ಕೆ ಇದು ಇದು ಜಾಸ್ತಿ ಆಗ್ತದೆ, ಟೊಂಗೆಗಳು ಜಾಸ್ತಿ ಆಗ್ತದೆ, ಒಳ್ಳೆ ರೀತಿ ಬರ್ತದೆ. ಮತ್ತು ಅನ್‌ವಾಂಟೆಡ್ ಎಲೆಗಳನ್ನು ಅಥವಾ ಟೊಂಗೆಗಳನ್ನು ಪ್ರೂನಿಂಗ್ ಅಂದರೆ ಈ ರೀತಿ ಕಟ್ ಮಾಡ್ತಾರೆ ಅಂತಕ್ಕಂಥದ್ದು. ಯಂಗ್ ಇರ್ತಕ್ಕಂಥದ್ದನ್ನ ಪ್ರೂನ್ ಮಾಡಬೇಕು. ಯಾಕಂದರೆ ಪ್ರೂನ್ ಮಾಡದೇ ಇದ್ದರೆ ಹೆಂಗಂದ್ರೆ ಹಂಗೆ ಬೆಳ್ಕೊಂಡು ಸಿಕ್ಕಾಪಟ್ಟೆ ರೋಗಕ್ಕೆ ತುತ್ತಾಗ್ತದೆ. ಅದರಿಂದ ನೋಡ್ಕೊಂಡು ಇದನ್ನು ಇದು ಮಾಡಬೇಕು. ಕೆಲವೊಮ್ಮೆ ಫ್ರೂಟ್ ಬಂದರೂ ಕೂಡ ಪ್ರೂನಿಂಗ್ ಮಾಡ್ತೀವಿ. ಯಾಕಂದರೆ ಹೆವಿ ರೂಟ್ಸ್ ಬಂತು ಅಂಥೇಳಿ ಹೆವಿ ಫ್ರೂಟ್ಸ್ ಬರ್ತಿತ್ತು ಅಂತ ಹೇಳಿದ್ರೆ ಕ್ವಾಲಿಟಿ ಲೂಸ್ ಆಗುತ್ತೆ. ಅವಾಗ ಕೂಡ ನಾವು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಪಾಲಿನೇಷನು ಮತ್ತು ಫ್ರೂಟ್ ಸೆಟ್ಟು ಯಾವ ರೀತಿ ಆಗುತ್ತೆ ಅಂದರೆ ಪಾಲಿನೇಷನಿಗೆ ಇಂಟರ್ ಪ್ಲಾಂಟ್ ಅಟ್‌ಲೀಸ್ಟ್ ಪಾಲಿನೇಟರು ಪ್ಲಾಂಟನ್ನು ಫ್ಲವರಿಂಗ್ ಟೈಮಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿ ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕಾಗ್ತದೆ ಅಂತಕ್ಕಂಥದ್ದು. ಫ್ರೂಟ್ ಥಿನ್ನಿಂಗು ಎಕ್ಸಸ್ ಫ್ರೂಟ್ಸನ್ನು ತೆಗಿಬೇಕು. ಆಲ್ರೆಡಿ ಹೇಳಿದೆ. ಅದಕ್ಕೆ ಕೆಲವೊಂದು ಕೆಮಿಕಲ್ಸ್ ಬಳಸ್ತಾರೆ. DNOC, ಸೆಫಾ ಅಂತಕ್ಕಂಥದ್ದು. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ತಿಳಿಸಿದರೆ ಕಾರ್ಬೋರಿಲ್ಲನ್ ಅಥವಾ ಸ್ಯಾವಿನ್ ಅಂತಕ್ಕಂಥದ್ದು ಕೂಡ ಬಳಸ್ತಾರೆ. ಯಾವಾಗ ಆಪ್ಟಿಮಮ್ ಥಿನ್ನಿಂಗನ್ನು ಮಾಡಾದ್ಮೇಲೆ. ಯಾವಾಗೆಲ್ಲ ಎಕ್ಸಸ್ ಫ್ರೂಟ್ಸ್ ಬರುತ್ತೋ ಅವಾಗ ಥಿನ್ನಿಂಗ್ ಮಾಡ್ತೀವಿ. ಥಿನ್ನಿಂಗ್ ಆದಮೇಲೆ ಕಾರ್ಬೋರಿಲ್ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಕೆಲವೊಂದು ಕೀಟಗಳ ಅಥವಾ ರೋಗಗಳ ಬಾಧೆ ಆಗಬಾರ್ದು ಅಂತ. ಇನ್ನು ಹಾರ್ವೆಸ್ಟಿಂಗ್ ಅಥವಾ ಇಳುವರಿ ಕೊಯ್ಲು ಅಂತ ಹೇಳಿದರೆ ಒಂದು 2 ಪೀಕಿಂಗ್ ತೊಗೊಳ್ಳೋದು ಒಳ್ಳೆಯದು. ತುಂಬ ಬರುತ್ತೆ ನೋಡ್ಕೊಂಡು ತೊಗೋಬೇಕು. 0 ಡಿಗ್ರಿ ಸೆಂಟಿಗ್ರೇಡಲ್ಲಿ ಪಿಕಿಂಗ್ ಮಾಡ್ಕೋಬೇಕಾಗುತ್ತೆ. ರೈಪನಿಂಗ್ ಪ್ರಾಸೆಸ್ ಈಗ ಇದು ಹಣ್ಣು ರೈಪ್ ಆಗಿದೆ ಅಂತ ಗೊತ್ತು ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ ಗ್ರೀನ್ ಇರೋ ಕಾಯಿ ಯೆಲ್ಲೋಯಿಶ್ ಆಗಿರುತ್ತೆ. ಪಿಟ್ಟು ಡಿಸ್ಕಲರ್ ಆಗಿರುತ್ತೆ. ಗ್ರೌಂಡ್ ಕಲರು ಚೇಂಜ್ ಆಗಿರುತ್ತೆ. ಮತ್ತು ಕೆಲವೊಮ್ಮೆ ಅದನ್ನು ಹಣ್ಣು ಬಿಡಿಸ್ಬಿಟ್ಟು ನೋಡಬೇಕಾಗತ್ತೆ. ಹೆಂಗಿದೆ ಸಾಲಿಡ್ಸ್ ಎಷ್ಟಿದೆ, ಆಮೇಲೆ ಫರ್ಮ್ನೆಸ್ ಎಷ್ಟಿದೆ, ಅದೆಲ್ಲ ನೋಡಬೇಕಾಗತ್ತೆ. ಅದ್ರ ಬಗ್ಗೆ ಕೂಡ ಬೇಕಾದರೆ ತಿಳಿಸ್ಕೊಡೋ ಒಂದಿನ. ಸ್ಟೋರೇಜ್ ಹೆಂಗೆ ಮಾಡಬೇಕು ಅಂತ ಹೇಳಿದರೆ ನಮಗೆ ಒಂದು 12ರಿಂದ 15 ದಿನ ಇರಬೇಕು ಅಂತ ಹೇಳಿದರೆ ಫಸ್ಟ್ ಕಿತ್ತ ತಕ್ಷಣ ಇದ್ರ ಜೊತೆಗೇನೆ ಕಡ್ಡಿ ಜೊತೆಗೇನೆ ಕಿತ್ತಬೇಕಾಗ್ತದೆ. ಯಾಕಂದರೆ ಇದಕ್ಕೆ ಆ ಕಡ್ಡಿ ತೊಟ್ಟು ಅಂತ ಏನು ಹೇಳ್ತೀವಿ ಅದು ಬಿಟ್ಬಿಟ್ಟು ಕಿತ್ತಿದ್ರೆ ಬೇಗ ಹಾಳಾಗ್ತದೆ. ತೊಟ್ಟಿಟ್ಕೊಂಡೆ ಕಿತ್ತಬೇಕು. ಕಿತ್ಕೊಂಡು ಇದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ 4% ಕ್ಯಾಲ್ಶಿಯಂ ಕ್ಲೋರೈಡಲ್ಲಿ ಅದ್ದಿಬಿಡಬೇಕು. ಅದ್ದಿ ಇದನ್ನು ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೆ ಒಂದು 12 ದಿನ ಬರುತ್ತೆ. ಇದು ವೆರಿ ಪೆರಿಷಬಲ್ ಅಂದರೆ ಬೇಗ ಹಾಳಾಗೋವಂಥದ್ದು. ಅದರಿಂದ ಇದನ್ನು 0 ಡಿಗ್ರಿಲಿ ತುಂಬ ಸ್ವಲ್ಪ ನಾವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮತ್ತು ಎಲ್ಲೋ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದರೆ -, ಡಿಗ್ರಿಯಲ್ಲಿ ಕೂಡ ಇಟ್ಕೊಂಡು ಇದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ ಅಥವಾ ಹಿಮಾಚಲ್ ಪ್ರದೇಶದಿಂದ ಈಗ ಕೇರಳಕ್ಕೆ ಬರ್ತಾಯಿದೆ ಅಂತ ಟೈಮಲ್ಲಿ ಅದನ್ನು -ಡಿಗ್ರಿ -0.2 ಸೆಲ್ಸಿಯಸ್‌ನಲ್ಲಿ ಸ್ಟೋರ್ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಈಲ್ಡ್ ಎಷ್ಟು ಬರುತ್ತೆ ಅಂದರೆ ಒಂದು ಗಿಡಕ್ಕಾದರೆ ಒಂದು 60ರಿಂದ 70 ಕೆಜಿ ಫ್ರೂಟ್ಸ್ ಬರುತ್ತೆ. ಇಲ್ಲ ಒಂದು ಹೆಕ್ಟರ್ಗಾದರೆ ಒಂದು 10ರಿಂದ 15 ಟನ್ ಪರ್ ಹೆಕ್ಟರ್ ಬರುತ್ತೆ. ಹೆಚ್ಚು ಕಡಿಮೆ ಹೇಳಬೇಕು ಅಂದರೆ ಒಂದು 60ರಿಂದ 70 ಲಕ್ಷ ರೂಪಾಯಿ ಒಂದು ಹೆಕ್ಟರ್ಗೆ ಇಳುವರಿ ಬರ್ತದೆ ಅಂತಕ್ಕಂಥದ್ದು. ಸ್ವಲ್ಪ ರೋಗ ಮತ್ತು ಕೀಟಗಳು ಕಡಿಮೆ ಆದರೂ ಇದ್ದಾವೆ. ಅದ್ರ ಬಗ್ಗೆ ಡಿಟೇಲ್ ಬೇಕು ಅಂತ ಹೇಳಿದರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಇಷ್ಟಕ್ಕೆ ಮಾತು ಮುಗಿಸ್ತೇನೆ. ಇವತ್ತಿನ ಟ್ಯಾಗ್ಲೈನ್ ಬಂದು ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬೇಕು. ಒಂದು ಸಾಮಾನ್ಯ ಕೆಲಸವನ್ನು ಸಿಂಪಲ್ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬೇಕು. ಹಾಗೆ ಮಾಡೋದ್ರಿಂದ ಪ್ರತಿಫಲ ತುಂಬ ಶ್ರೇಷ್ಠವಾಗಿರುತ್ತೆ ಅಂತಕ್ಕಂಥದ್ದು. ಅಂದರೆ ನಾವೇನೇ ಕೆಲಸವನ್ನು ಮಾಡಿದರೂ ಕೂಡ ಮನಸ್ಸನ್ನು ಇಟ್ಟು ಚೆನ್ನಾಗಿ ಮಾಡಬೇಕು. ಸಣ್ಣದು ದೊಡ್ಡದು ಅಂತ ವಿಚಾರ ಮಾಡದೆ ಎಲ್ಲ ಕೆಲಸಕ್ಕೂ ನಮ್ಮ ಧ್ಯಾನ ಅಥವಾ ಲಕ್ಷ್ಯ ಗಮನವನ್ನು ಹರಿಸ್ಬಿಟ್ಟು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.